ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನನ್ನ ಸಹೋದರ ಸಹೋದರಿಯರೇ, ಇಂದು ನಮ್ಮ ನಾಡಿಗೆ ಶುಭ ದಿನ. ಇವತ್ತು ಹಬ್ಬದ ವಾತಾವರಣ. ಯಾಕೆಂದರೆ ಎಲ್ಲರಿಗೂ ಗೊತ್ತು, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಈ ವೇಳೆಯಲ್ಲಿ ನಿಮಗೆಲ್ಲರೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹೇಳುತ್ತಾ, ಸ್ವಾತಂತ್ರ್ಯ ನಮಗೆ ಹೀಗೆ ಬಂದಿಲ್ಲ. ಇವತ್ತೆಲ್ಲ ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ, ಫುಟ್ಪಾತ್ಗಳಲ್ಲಿ, ರಸ್ತೆಗಳಲ್ಲಿ, ಆಟೋ ಸ್ಟ್ಯಾಂಡ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಧ್ವಜಾರೋಹಣ ಮಾಡ್ತಾ ಇರ್ತೀವಿ. ಬಟ್ ಈ ಸ್ವಾತಂತ್ರ್ಯ ಬರೋಕ್ಕೆ ನಾವು ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ನಾವು ಸ್ವಾತಂತ್ರ್ಯದಲ್ಲಿ ಇದ್ದೀವಿ ಅನ್ನೋದು ಇದಕ್ಕೆ ಭಾಳ ಕಷ್ಟಪಟ್ಟು ಎಷ್ಟೋ ಪ್ರಾಣಗಳು ಒತ್ತೆ ಇಟ್ಟು ಎಷ್ಟೋ ಪ್ರಾಣಗಳು ಕಳೆದು ಹೋದ ಮೇಲೆ ಸುಮಾರು 90 ವರ್ಷದ ಹೋರಾಟದ ನಂತರ ನಮಗೆ ಬ್ರಿಟಿಷರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಸುಮಾರು 200 ವರ್ಷಗಳ ಕಾಲ ಅವರು ನಮ್ಮ ದೇಶದ ಮೇಲೆ ಆಳ್ವಿಕೆ ಮಾಡಿದರು. ಆ ಆಳ್ವಿಕೆಯನ್ನು ತೊರೆದು ನಾವು ಸ್ವಾತಂತ್ರ್ಯ ಪಡೆಯೋಕ್ಕೆ ಸುಮಾರು 100 ವರ್ಷಗಳ ಹೋರಾಟ ನಡೆದಿದೆ. ಇದರಲ್ಲಿ ಹೆಣ್ಮಕ್ಕಳ ಪಾತ್ರನೂ ಜಾಸ್ತಿ ಇದೆ. ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಹೆಣ್ಮಕ್ಳು ಇದ್ದಾರೆ. ನಿಮಗೆಲ್ಲ ಹೆಸರುಗಳು ಗೊತ್ತಿರ್ಬೋದು, ಶಾಲೆಗಳಲ್ಲಿ ಓದಿಸಿರ್ತಾರೆ, ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಅದರಲ್ಲೂ ಮುಸ್ಲಿಂ ಸಮುದಾಯ ಹೆಚ್ಚಿನಾಗಿ ತಮ್ಮ ಪ್ರಾಣ ಬಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಯಾರು ಬಲಿದಾನ ಕೊಟ್ಟಿದ್ದಾರೋ ಅವರೆಲ್ಲ ಎಜುಕೇಟೆಡ್. ಅವರ ಚರಿತ್ರೆ ಹೋದರೆ ಗೊತ್ತಾಗುತ್ತೆ. ಅವರು ಆರಾಮಾಗಿ ಯಾವುದೋ ಜಡ್ಜ್ ಕೆಲಸನೋ, ಲಾಯರ್ ಕೆಲಸನೋ, ಇಲ್ಲ ಬಿಸ್ನೆಸ್ ಮ್ಯಾನ್ ಆಗೋ ಆರಾಮಾಗಿರ್ಬೋದಾಗಿತ್ತು. ನಮ್ಗೆ ಯಾಕೆ ಬೇಕು ಸ್ವಾತಂತ್ರ್ಯ? ನಾವು ಆರಾಮಾಗಿದ್ದೀವಿ, ಚೆನ್ನಾಗಿ ಓದಿದ್ದೀವಿ. ಆಲ್ಮೋಸ್ಟ್ ಔಟರ್ ಫಾರಿನ್ ಕಂಟ್ರಿಲಿ ಓದಿರೋರೇ ಇದ್ದಾರೆ. ಬಟ್ ಅವ್ರು ಯಾರು ತಮ್ಮ ಜೀವನಕ್ಕೆ ಲೆಕ್ಕಿಸದೆ ಸ್ವಾತಂತ್ರ್ಯಕ್ಕೋಸ್ಕರ ಓಡಾಡಿ ನಮಗೆ ಈ ದಿವಸ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ನಾವು ಇವತ್ತು ಅವರ ಏನು ಇದಿದೆ, ಅವರ ನಮಗೆ ಕೊಡುಗೆ ಏನಿದೆ ಅದರ ಸಲುವಾಗಿ ಇವತ್ತು ನಿಂತಿದ್ದೀವಿ. ಅದಕ್ಕೆ ನಾವೆಲ್ಲ ಸ್ವಾತಂತ್ರ್ಯನ ಹೆಚ್ಚು ಸಂಭ್ರಮಿಸಿ ಸ್ವಾತಂತ್ರ್ಯನ ಕಾಪಾಡಿಕೊಂಡು ನಮ್ಮ ದೇಶಕ್ಕೆ ಧಕ್ಕೆ ಆಗದಂತೆ ನಮ್ಮ ವರ್ತನೆಗಳನ್ನು ಇಟ್ಕೊಂಡು ಯಾವುದೇ ರೀತಿಯ ಹಕ್ಕುಚ್ಯುತಿ ಇಲ್ಲದಂಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರೋದನ್ನು ಮುಂದುವರಿಸಿಕೊಂಡು ಗೌರವ ತರುವಂಥ ಕೆಲಸಗಳು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಈ ಎಡಮಾತನ್ನು ಹೇಳಲು ಅವಕಾಶ ಕೊಟ್ಟ ಅಲಿ ಕನ್ನಡ ಕಲಿ ಅಕಾಡೆಮಿಗೆ ಧನ್ಯವಾದ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಹೇಳಲು ಇಷ್ಟಪಡುತ್ತೇನೆ. ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ, ಹಮ್ ಬುಲ್ಬುಲೆ ಹೈ ಇಸ್ಕೆ ಯೇ ಗುಲ್ಸಿತಾ ಹಮಾರ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಮಾಷಾಅಲ್ಲಾ, ತುಂಬ ಅತ್ಯುತ್ತಮವಾಗಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಪೂರ್ವಜರ, ನಮ್ಮ ಹಿರಿಯರ ತ್ಯಾಗ ಬಲಿದಾನದ ಬಗ್ಗೆ ನಾವು ಒಂದು ತಿಳುವಳಿಕೆಯನ್ನು ಇಟ್ಕೊಂಡಿರಬೇಕು. ಹಾಗೆಯೇ ನಮ್ಮ ಯಾವುದೇ ಆಕ್ಟಿವಿಟೀಸ್, ನಮ್ಮದು ಯಾವುದೇ ದೇಶಕ್ಕೆ ವಿರುದ್ಧವಾದ ಆಕ್ಟಿವಿಟೀಸ್ಗಳನ್ನು, ಚಟುವಟಿಕೆಗಳನ್ನು ನಾವು ಮಾಡಬಾರದು. ಸಮಾಜದಲ್ಲಿ ಒಬ್ಬ ನಾಗರಿಕನಾಗಿ, ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಬಾಳಬೇಕು ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ನಮ್ಮ ತುಮಕೂರು ಮಹಾನಗರ ಪಾಲಿಕೆಯ ವ್ಯವಸ್ಥಾಪಕರಾದ ಶಬೀರ್ ಸಾಹೇಬರು. ಇಂತಹ ಸಂಪನ್ಮೂಲ ವ್ಯಕ್ತಿಗಳಿಂದ, ರಿಸೋರ್ಸ್ ಪರ್ಸನ್ನಿಂದ ಇನ್ನೂ ಕೂಡ ತಿಳುವಳಿಕೆಗಳನ್ನು, ಜ್ಞಾನವನ್ನು ನಾವು ಅರಗಿಸಿಕೊಳ್ಳೋಣ ಮುಂದಿನ ವಿಡಿಯೋಗಳಲ್ಲಿ. ಸೊ ದಯವಿಟ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಅಲಿ ಕನ್ನಡ ಕಲಿ ಅಕಾಡೆಮಿ ಮತ್ತು ಅಲಿ ಇಂಗ್ಲಿಷ್ ಹೌಸ್ ಅಕಾಡೆಮಿಯಲ್ಲಿ ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನದ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಎಲ್ಲರೂ ಸಂಜೆ 5:30 ಇಂದ 7 ಗಂಟೆವರೆಗೆ ಬಂದು ಈ ಕ್ಲಾಸನ್ನು ಉಪಯೋಗಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತೀವಿ. ಜಜಾಕಲ್ಲಾಹು ಖೈರನ್. ಅಸ್ಸಲಾಮು ಅಲೈಕುಂ.